ಮೊದಲಿಗೆ ತಮಗೆ 77ನೇ ಗಣರಾಜ್ಯೋತ್ಸವದ ಶುಭಾಶಯಗಳು. ತಮ್ಮ ಪರಿಚಯ ಮಾಡ್ಕೊಳ್ಳಿ. ತಮಗೂ ಕೂಡ ಇವತ್ತು 77ನೇ ಗಣರಾಜ್ಯೋತ್ಸವದ ಶುಭಾಶಯಗಳು ಸರ್. ತಲಕಾಡು ಗ್ರಾಮ ಪಂಚಾಯಿತಿ ಪಿ ಡಿ ಒ ಮಹೇಶ್ ಅಂತ ಅಂದ್ಬಿಟ್ಟು. ತಲಕಾಡು ಗ್ರಾಮ ಪಂಚಾಯಿತಿಯಲ್ಲಿ ಇವತ್ತು ವಿಶೇಷವಾದ ದಿನ, ಇಡೀ ದೇಶಕ್ಕೆ ಒಂದು ವಿಶೇಷವಾದ ದಿನ. ಈ ದಿನ 77ನೇ ಗಣರಾಜ್ಯೋತ್ಸವ ದಿನಾಚರಣೆಯ ಶುಭಾಶಯಗಳನ್ನ ಮತ್ತೊಮ್ಮೆ ತಮ್ಮೆಲ್ಲರೂ ಕೂಡ ಕೋರ್ತಾಯಿದ್ದೀನಿ ಸರ್. ಈ ದಿನ ತಲಕಾಡು ಗ್ರಾಮ ಪಂಚಾಯಿತಿಯಲ್ಲಿ ಗಣರಾಜ್ಯೋತ್ಸವ ಕಾರ್ಯಕ್ರಮವನ್ನು ಗ್ರಾಮ ಪಂಚಾಯಿತಿ ಅಧ್ಯಕ್ಷರಾದ ಶ್ರೀಮತಿ ಶೋಭಾರವರ ಒಂದು ಉಪಸ್ಥಿತಿ ಮತ್ತು ಉಪಾಧ್ಯಕ್ಷರಾದ ಮತ್ತು ನಾಗರಾಜ ಮೂರ್ತಿ ಅವರ ಉಪಸ್ಥಿತಿಯಲ್ಲಿ ಮತ್ತು ಗ್ರಾಮ ಪಂಚಾಯಿತಿ ಸದಸ್ಯರುಗಳ ಒಂದು ಉಪಸ್ಥಿತಿಯಲ್ಲಿ ಇವತ್ತು ಗಣರಾಜ್ಯೋತ್ಸವ ಕಾರ್ಯಕ್ರಮವನ್ನು ತಲಕಾಡು ಗ್ರಾಮ ಪಂಚಾಯಿತಿಯಲ್ಲಿ ಹಮ್ಮಿಕೊಂಡು ಭಾರತ ಗಣರಾಜ್ಯೋತ್ಸವ ದಿನಾಚರಣೆ ಒಂದು ಭಾರತ ದೇಶಕ್ಕೆ ಸ್ವಾತಂತ್ರ್ಯ ನಂತರ ಪ್ರಜಾತಂತ್ರ ಪ್ರಜಾ ಸರ್ಕಾರ ರಚನೆ ಆಗಬೇಕಾಗಿದೆ ಹಿನ್ನೆಲೆಯಲ್ಲಿ ಭಾರತ ದೇಶಕ್ಕೆ ನಮ್ಮದೇ ಆದಂತಹ ಕಾನೂನು ಮತ್ತು ಇದನ್ನು ರಚನೆ ಮಾಡಿಕೊಂಡು ಭಾರತ ದೇಶಕ್ಕೆ ಒಂದು ಸಂವಿಧಾನ ಅತ್ಯಗತ್ಯವಾಗಿತ್ತು. ಈ ಬಾಬಾ ಸಾಹೇಬ್ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರ ಒಂದು ಅಧ್ಯಕ್ಷತೆ, ಕರಡು ಸಮಿತಿಯ ಒಂದು ಅಧ್ಯಕ್ಷತೆಯಲ್ಲಿ ಭಾರತ ದೇಶಕ್ಕೆ ಒಂದು ಬೃಹತ್ ಲಿಖಿತ ಸಂವಿಧಾನ ಜಾರಿಗೆ ಬಂದು ನಾವು ಎಲ್ಲ ಪ್ರಜಾಪ್ರಭುತ್ವ ಸರ್ಕಾರವನ್ನು ಅಳವಡಿಸಿಕೊಂಡು ಸಂವಿಧಾನವನ್ನು ಜಾರಿಗೆ ತಂದಂತಹ ಒಂದು ದಿನ ಈ ದಿನ. ಭಾರತ ದೇಶ ಸರ್ವ ಧರ್ಮ, ಸರ್ವ ಜನಾಂಗ ಮತ್ತು ಸರ್ವ ಜಾತಿ ಜನಾಂಗವನ್ನು ಒಳಗೊಂಡಿರ್ತಕ್ಕಂಥ ಒಂದು ಬಹುತ್ವದಲ್ಲಿ ಏಕತೆಯನ್ನು ಕಾಣ್ತಕ್ಕಂಥ ಒಂದು ಭಾರತ ದೇಶ ಸೌಹಾರ್ದತೆಯಿಂದ ಇವತ್ತು ನಾವೆಲ್ಲರೂ ಕೂಡ ಬಾಳ್ತಾ ಇದ್ದೀವಿ, ಅಭಿವೃದ್ಧಿಯತ್ತ ನಡೀತಾ ಇದ್ದೀವಿ ಅಂತಂದರೆ ಬಾಬಾ ಸಾಹೇಬ್ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ರಚನೆ ಮಾಡಿದಂಥ ಸಂವಿಧಾನ ಕಾರಣ. ಈ ಒಂದು ದಿನವನ್ನು ನಾವು ತುಂಬ ವಿಜೃಂಭಣೆಯಿಂದ ತಲಕಾಡು ಗ್ರಾಮ ಪಂಚಾಯಿತಿಯಲ್ಲಿ ನಮ್ಮ ಗ್ರಾಮ ಪಂಚಾಯಿತಿ ಅಧ್ಯಕ್ಷರು ಮತ್ತು ಉಪಾಧ್ಯಕ್ಷರ ಸದಸ್ಯರ ಒಂದು ಸಮ್ಮುಖದಲ್ಲಿ ಗಣರಾಜ್ಯೋತ್ಸವ ದಿನವನ್ನು ಆಚರಣೆ ಮಾಡಿದ್ದೀವಿ ಅಂತ ಈ ಒಂದು ಸಮಯದಲ್ಲಿ ಹೇಳಲಿಕ್ಕೆ ಇಚ್ಛೆಪಡ್ತಾಯಿದ್ದೀನಿ ಸರ್. ಸರ್, ಇವಾಗ ನಮಗೆ ಸಂವಿಧಾನ ಕೊಟ್ಟೈತೆ, ಅದರಲ್ಲಿ ಯಾವ ಕರ್ತವ್ಯನ ಅತಿ ಹೆಚ್ಚಾಗಿ ಪಾಲನೆ ಮಾಡಬೇಕು ಅಂತ ನೀವು ಬಯಸ್ತೀರ? ಸಂವಿಧಾನಾತ್ಮಕವಾಗಿ ಭಾರತದ ಪ್ರತಿಯೊಬ್ಬ ಪ್ರಜೆಯೂ ಕೂಡ ಸಂವಿಧಾನಿಕ ಹಕ್ಕುಗಳು ಮತ್ತು ಕರ್ತವ್ಯಗಳು ಕೂಡ ಸಂವಿಧಾನದಲ್ಲಿ ಜಾರಿಯಾಗಿದೆ. ಪ್ರತಿಯೊಂದು ಸಂದರ್ಭಕ್ಕನುಗುಣವಾಗಿ ಪ್ರತಿದಿನ ಕೂಡ ಭಾರತದ ಪ್ರಜೆಗಳಾದ ನಾವು ಪ್ರತಿದಿನ ಕೂಡ ಸಂವಿಧಾನದ ಒಂದು ಹಕ್ಕುಗಳನ್ನ ನಾವು ಹೇಗೆ ಚಲಾಯಿಸ್ತೀವಿ ಅದೇ ರೀತಿ ಕರ್ತವ್ಯಗಳನ್ನು ಕೂಡ ಚಲಾಯಿಸ್ಕೊಂಡು ಹೋಗ್ತೇವೆ. ಪ್ರತಿಯೊಂದು ಕರ್ತವ್ಯಗಳನ್ನು ಕೂಡ ಸಂವಿಧಾನಾತ್ಮಕವಾಗಿ ಸಂವಿಧಾನದ ಒಂದು ಚೌಕಟ್ಟಿನೊಳಗಡೆ ನಡೀತೀವಿ ಅಂತ ಹೇಳಲಿಕ್ಕೆ ಇಷ್ಟಪಡ್ತೀವಿ. ಈ ಮೂಲಕ ಬಾಬಾ ಸಾಹೇಬ್ ಅಂಬೇಡ್ಕರ್ಗೆ ಈ ದಿನದಲ್ಲಿ ನೀವು ಏನು ಹೇಳೋದು ಬಯಸ್ತೀರಾ? ಬಾಬಾ ಸಾಹೇಬ್ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರು ಭಾರತ ದೇಶಕ್ಕೆ ಒಂದು ಹೆಮ್ಮೆ, ಇಡೀ ವಿಶ್ವಕ್ಕೆ ವಿಶ್ವಜ್ಞಾನಿ ಅವರು. ಅವರ ಒಂದು ಭಾರತ ದೇಶಕ್ಕೆ ಒಂದು ಸಮಗ್ರತೆಯನ್ನು, ಬಹುತ್ವವನ್ನು, ಈ ಬಹುತ್ವದಲ್ಲಿ ಒಂದು ಏಕತೆಯನ್ನು ಕಾಣ್ತಕ್ಕಂಥ ಒಂದು ತುಂಬ ಇಡೀ ವಿಶ್ವದಲ್ಲಿ ಅತಿ ಹೆಚ್ಚು ಅಂದರೆ ಈ ಜನಸಂಖ್ಯೆಯನ್ನು ಹೊಂದಿರತಕ್ಕಂತಹ ಮತ್ತು ಭೌಗೋಳಿಕವಾಗಿ ಹೆಚ್ಚು ವಿಸ್ತೀರ್ಣವನ್ನು ಹೊಂದಿರತಕ್ಕಂಥ ಈ ಒಂದು ದೇಶಕ್ಕೆ ಅವರ ಒಂದು ಸಂವಿಧಾನ ಒಂದು ಆಶಯದ ಮೂಲಕ ಇವತ್ತು ಎಲ್ಲರೂ ಕೂಡ ಭಾರತ ದೇಶದಲ್ಲಿ ತಾವು ಸ್ವತಂತ್ರ ಪೂರ್ವದಲ್ಲಿ ಭಾರತ ದೇಶ ಹೇಗಿತ್ತು ಅಂತ ನೋಡಿದರೆ ಇವತ್ತಿನ ದಿನ ನಾವು ಹೇಗೆ ಶೋಷಿತ ಸಮಾಜಗಳು ಒಂದು ಮುನ್ನಡೆಗೆ ಬಂದು ಯಾವ ರೀತಿ ತಮ್ಮ ಇದನ್ನು ನಡೆಸ್ಕೊಂಡು ಹೋಗ್ತಿದೆ ಅಂದರೆ ಬಾಬಾ ಸಾಹೇಬ್ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರೇ ಕಾರಣ. ಈ ಒಂದು ದಶೆಯಲ್ಲಿ ಬಾಬಾ ಸಾಹೇಬ್ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಬಗ್ಗೆ ಒಂದೆರಡು ಮಾತನಾಡಿದ್ರೆ ಅದು ಸಾಲದು. ಅವರ ಒಂದು ಪ್ರತಿಫಲವಾಗಿ ಇವತ್ತು ಪ್ರತಿಯೊಂದು ಈ ಒಂದು ಕಚೇರಿಗಳಿರ್ಬೋದು, ಇದಿರ್ಬೋದು, ನಾವಿರ್ಬೋದು, ಈ ಒಂದು ಸ್ಥಾನದಲ್ಲಿರ್ಬೋದು, ಎಲ್ಲರೂ ಕೂಡ ಅವರ ಒಂದು ಪ್ರತಿಫಲ ಅವರ ಒಂದು ಕಾನೂನಾತ್ಮಕ ಸಂವಿಧಾನಾತ್ಮಕ ಚೌಕಟ್ಟು ಕಾರಣ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ಬಾಬಾ ಸಾಹೇಬ್ ನಮಗೆ ಸಂವಿಧಾನ ಕೊಟ್ಟು ಮೂಲಭೂತ ಹಕ್ಕನ್ನು ಕೊಟ್ಟಿದ್ದಾರೆ. ನೀವು ಮೂಲಭೂತ ಸೌಕರ್ಯನ ಹೇಗೆ ಪಾಲಿಸ್ತಾ ಇದ್ದೀರಾ ಈ ಒಂದು ತಲಕಾಡು ಹೋಬಳಿ? ತಲಕಾಡು ಹೋಬಳಿಯಲ್ಲಿ ಸಂವಿಧಾನಾತ್ಮಕವಾಗಿ ಮತ್ತು ಪ್ರಜಾಪ್ರಭುತ್ವ ಸರ್ಕಾರದಲ್ಲಿ ಈಗ ಸರ್ಕಾರಗಳು ಯಾವ ರೀತಿ ಈಗ ನಾವು ಸ್ವಾತಂತ್ರ್ಯ ಪೂರ್ವದಿಂದ ಸ್ವಾತಂತ್ರ್ಯ ನಂತರ ಈಗ ನಮಗೆ ಈ ಒಂದು ಗಣರಾಜ್ಯೋತ್ಸವ 77ನೇ ವರ್ಷಕ್ಕೆ ಕಾಲಿಟ್ಟಿದ್ದೀವಿ ಅಂದರೆ ಹಿಂದೆ ಈಗ ಎಷ್ಟು ಮೂಲಭೂತ ರಸ್ತೆ ಇರ್ಬೋದು,
ಮೂಲಭೂತ ಕುಡಿಯೋ ನೀರಿನ ವ್ಯವಸ್ಥೆ ಇರ್ಬೋದು, ಹಿಂದೆ ಇದ್ದದಕ್ಕಿಂತ ಇದಕ್ಕಿಂತ ತುಂಬ ವ್ಯತ್ಯಾಸಗಳು ಆಧುನೀಕರಣ ವ್ಯವಸ್ಥೆಯಲ್ಲಿ ಜನರಿಗೆ ಒಂದು ಆಧುನಿಕ ಒಂದು ಮಟ್ಟದಲ್ಲಿ ಹೋಗ್ತಕ್ಕಂಥ ಈ ಒಂದು ನಿಟ್ಟಿನಲ್ಲಿ ಈಗ ಗ್ರಾಮ ಪಂಚಾಯತಿ ತುಂಬ ಅಭಿವೃದ್ಧಿಯಾಗಿದೆ. ಜನರು ಕೂಡ ಅಭಿವೃದ್ಧಿಯಾಗಿದೆ. ಸಾರಿಗೆ ಸಂಪರ್ಕ ವ್ಯವಸ್ಥೆ, ಒಂದು ಪ್ರವಾಸೋದ್ಯಮ ಒಂದು ಚಟುವಟಿಕೆ ಕೂಡ ಅಭಿವೃದ್ಧಿಯಾಗಿದೆ ತಲಕಾಡು ಒಂದು ಗ್ರಾಮ ಪಂಚಾಯತಿ ವ್ಯಾಪ್ತಿಯಲ್ಲಿ. ಮತ್ತು ಇಲ್ಲಿ ಈ ಒಂದು ಇದರಲ್ಲಿ ವಾಣಿಜ್ಯ ಚಟುವಟಿಕೆ ಕೂಡ ತುಂಬ ಗರಿಗೆದರಿ ಮುನ್ನಡೀತಾ ಇದೆ. ಈ ಒಂದು ಇದರಲ್ಲಿ ಈಗ ಇತ್ತೀಚೆಗೆ ನಮ್ಮ ಗ್ರಾಮ ಪಂಚಾಯತಿ ಕೂಡ ಪಟ್ಟಣ ಪಂಚಾಯತಿಯಾಗಿ ಉನ್ನತೀಕರಣಗೊಳ್ತಾ ಇದೆ. ಈ ಒಂದು ಇದನ್ನು ನೋಡಿದ್ರೆ ಒಂದು ಉನ್ನತ ಮಟ್ಟದಲ್ಲಿ ಮೂಲಭೂತ ಸೌಕರ್ಯಗಳ ಇನ್ನೂ ಅತ್ಯಗತ್ಯ ಇದೆ ಇದಕ್ಕಿಂತಲೂ ಕೂಡ ಆದ್ದರಿಂದ ಸರ್ಕಾರ ಈ ಒಂದು ಇದರಲ್ಲಿ ಪಟ್ಟಣ ಪಂಚಾಯತಿಯಾಗಿ ಉನ್ನತ ದರ್ಜೆಗೇರಿಸಿದೆ ಕಾರಣ ಅಂತ. ಬಾಬಾ ಸಾಹೇಬ್ ಅಂಬೇಡ್ಕರ್ ಸಂವಿಧಾನ ಆಶಯಗಳನ್ನ ಯುವ ಪೀಳಿಗೆಗಳಿಗೆ ನೀವು ಹೇಗೆ ಹೇಳಕ್ಕೆ ಬಯಸ್ತೀರಾ? ಇವತ್ತು ಪ್ರತಿಯೊಬ್ಬ ಯುವಕರು ಕೂಡ ಬಾಬಾ ಸಾಹೇಬ್ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರು ರಚಿಸಿದಂಥ ಒಂದು ಸಂವಿಧಾನದ ಅಡಿಯಲ್ಲಿ ಪ್ರತಿಯೊಬ್ಬರು ಕೂಡ ಶಿಕ್ಷಣದ ಹಕ್ಕನ್ನು ಪಡ್ಕೊತೀವಿ. ಶಿಕ್ಷಣದ ಹಕ್ಕು ಪಡ್ಕೊಂಡು ಆ ಶಿಕ್ಷಣದ ಮೂಲಕ ನಾವು ಪ್ರತಿಯೊಂದು ದಿನ ಹಕ್ಕುಗಳು ಕರ್ತವ್ಯಗಳನ್ನ ಪಾಲಿಸಿ ಪ್ರತಿಯೊಬ್ಬ ನಾಗರಿಕರು ಕೂಡ ತಮ್ಮ ಒಂದು ಪ್ರತಿಭೆಯನ್ನು ಹೊರಬೀಳಿಸ್ತಾ ಇದ್ದೀವಿ. ಅದರಿಂದ ಪ್ರತಿಯೊಬ್ಬರು ಕೂಡ ಸಂವಿಧಾನದ ಆಶಯಗಳಿಗೆ ಅನುಗುಣವಾಗಿ ತಾವು ಕೂಡ ಅಭಿವೃದ್ಧಿ ಆಗಬೇಕು, ತನ್ನವರನ್ನು ಕೂಡ ಅಭಿವೃದ್ಧಿಪಡಿಸ್ಬೇಕು. ಈ ಒಂದು ದಶೆಯಲ್ಲಿ ಸಂವಿಧಾನದ ಆಶಯಗಳ ಅನುಗುಣವಾಗಿ ಪ್ರತಿಯೊಬ್ಬರು ಕೂಡ ನಡೆದುಕೊಳ್ಬೇಕು ಅಂತ ಹೇಳಕ್ಕೆ ಇಷ್ಟಪಡ್ತೀನಿ ಸರ್. 77ನೇ ಗಣರಾಜ್ಯೋತ್ಸವದ ಪ್ರಯುಕ್ತ ನಮ್ಮ ಜೊತೆ PDO ಮಹೇಶರು ಇಷ್ಟೊತ್ತು ಮಾತಾಡಿದ್ರು, ಅಂಬೇಡ್ಕರ್ ಆಶಯಗಳ ಬಗ್ಗೆ ತಿಳಿಸ್ಕೊಟ್ರು, ಅವರ ಒಂದು ಅಭಿಪ್ರಾಯಗಳನ್ನ ಹಂಚಿಕೊಂಡು ಅವರಿಗೆ ಹೃತ್ಪೂರ್ವಕವಾದ ಧನ್ಯವಾದ ಅರ್ಪಿಸ್ತಾ ಇದ್ದೀನಿ. ಥ್ಯಾಂಕ್ ಯು. ತಮಗೂ ಕೂಡ ತುಂಬ ಧನ್ಯವಾದಗಳು ಸರ್.